ಬಂಗಾರಿ ಹೆಂಗೈತಪ್ಪಾಜಿ ಈಗ ಆರಾಮ ಅನ್ಸುತ್ತ ಅಪ್ಪ? ಆರಾಮೈತೆ. ಓನರ ತಿಂತೀಯಪ್ಪ? ಏನು ಬೇಡಮ್ಮ. ತಿನ್ನು ಅಂತ ಹೇಳಾರಪ್ಪ. ಇಲ್ಲ ಅಂದ್ರೆ ಮನೆ ಕಳ್ಸಲ್ಲ ಅಂತ ನೋಡು. ನೀನೇನು ಊಟ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಏನಾರ ಊಟ ಮಾಡಿಬಿಡು. ಬೇಡಮ್ಮ, ನಾನು ಇನ್ನೊಂದು ಸ್ವಲ್ಪ ಬಿಟ್ಟು ತಿಂತೀನಿ. ಸರಿ ಬಿಡು. ನಿಮ್ಮ ಮಾಮನೂ ಬರಲಿಲ್ಲ, ಏನಿಲ್ಲ. ನಿಮ್ಮಮ್ಮ ಅಂತೂ ಫೋನು ಮಾಡಬಳ್ಳು. ಅಲ್ಲಿ ಏನಾಯ್ತು, ಜಗಳ ಆಯ್ತು, ಏನು ಗೊತ್ತಾಗೋಲ್ದು. ನಾನಾರ ಫೋನ್ ಮಾಡೋಣ ಅಂದರೆ ಧೈರ್ಯ ಇಲ್ಲ. ಏನಂಗ ನಾನು ದೊಡ್ಡ ಮಾಡಬಾರ್ದ್ರೆ ಅಪರಾಧ ಮಾಡ್ಬಿಟ್ಟಿನಿ ಅನ್ನಂಗೆ ನಿಮ್ಮಮ್ಮ ನಿಮ್ಮ ಮಾವ ಮಾಡ್ತಾರೆ. ಅಮ್ಮ, ಮಾವ ಬರ್ಬೇಕಾದ್ರೆ ನಂಗೆ ಫ್ರೂಟ್ಸ್ ತಗೊಂಡ್ ಬಾ ಅಂತ ಹೇಳು ಅಮ್ಮ. ತಡಿ ಬಂಗಾರಿ, ನೋಡೋಣ. ಇಲ್ಲಿ ಯಾರ ಪಕ್ಕದ ರೂಮ್ನಾಗ ಅಣ್ಣಾರು ಹೋದ್ರು ಅಂದ್ರೆ ಅವ್ರಿಗೆ ಹೇಳಿ ತರಿಸ್ತೀನಿ ಅಪ್ಪ. ಯಶು ಹೆಂಗದನವ ಹುಡುಗ? ಅಮ್ಮ, ಗಿರೀಶ ಬಂದ್ರ? ಬಂದ್ವಿ. ಭಾಳ ರಗಳಿ ಮಾಡಿಲ್ಲನ ನಿನ್ನ ಹೆಂಡ್ತಿ? ಅಲ್ಲ ಅಮ್ಮ, ನೀವೊಂಚೂರು ಆಕಿಗೆ ಹೇಳಬೇಕು. ನೀನು ಆಕಿಗೆ ಅಷ್ಟಕ್ಕೊಂದು ಲೂಸ್ ಕೊಟ್ಟು ಮನೆ ಮಗಳನ್ನ ಬಿಗಿ ಮಾಡಿದ್ರ ಸೊಸಿನ ಹಾರಾಡಕ್ಕೆ ಬಿಟ್ಟು. ನನಗೇನು ಇದು ಸರಿ ಬರಲಿಲ್ಲಪ್ಪ. ಇಲ್ಲಿನೂ ಹೆಂಗೆಲ್ಲ ಮಾತಾಡದ್ಲು. ನಾ ಹೇಳಕತ್ತೀನಿ, ನಾ ಹೇಳೋದು ಕೇಳು ಅಂತ ಕೇಳಕತ್ತಾ ಇರಲಿಲ್ಲ. ಒಟ್ಟು ಕಿರ್ಚಾಡಿ ಕೂಗಾಡ್ಬಿಟ್ಲು ನೋಡು. ಬಿಡು, ಅವು ಈಗೆಲ್ಲ ಆಕಿಗೆ ಅರ್ಥ ಮಾಡಿಸಿವಿ, ಮಾಡ್ಕೊಂಡ ಹೊರಗೆ ಅದ ಬಂದ್ಲ ಆಕಿನೂ ಸಿಂಚನ ಕರ್ಕೊಂಬರಕತ್ತ. ಹೌದೇನೆ? ಕೇಳಿಸ್ಕೊಂಡ್ಲ ಏನು ಬೇ ಅಮ್ಮ? ನೀನು ಸುಮ್ಮನಿರು. ಆಕಿಗೆಲ್ಲ ಮಾತಾಡಿ ಮತ್ತೆ ಆಕಿನ ರೊಚ್ಚಿಗೆ ಎಬ್ಬಿಸ್ಬೇಡ. ಇಷ್ಟೊತ್ತು ಆಕಿಗೆ 2 ತಾಸು ಆಕಿ ಮುಂದೆ ನಿಂತ್ಕೊಂಡು ಹೋಗರದಿದ್ದಕ್ಕೆ ಆಕಿ ನಂಬೇಳ ನಿಮ್ಮಿಬ್ಬರಿಗೂ ಏನೋ ಬೇರೆ ಸಂಬಂಧನ ಐತಂತಂದು ಇಷ್ಟೊತ್ತು ಜೀವ ತಿಂದ್ಲು. ಸಾರಿ ಅಕ್ಕ, ನಂಗದು ಗೊತ್ತಾಗಲಿಲ್ಲ. ಸಾರಿ. ಇರಲಿ ಬಿಡು, ಪರವಾಗಿಲ್ಲ. ನೀನೇನು ಬೇಕಂತ ಮಾಡಿಯಾ? ಇಲ್ಲಲ್ಲ, ಅದೇ ಮನೆ ಮಗಳನ್ನ ಅವ್ವ ಆ ಥರ 3ನೇ ದಾರನ ಇಟ್ಟಿದ್ಲು. ಅದು ನಿನಗೆ ಅವ್ರು ಆ ಥರ ಮಾಡಿದ್ದಕ್ಕೆ ನನ್ನ ಬಗ್ಗೆ ನಿನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದಕ್ಕೆ ನಾನು ಯಾರೋ ಬೇರೆ ಏನೋ ಸಂಬಂಧ ಆಗ್ತೀನಿ ನಿನಗೆ ಗಂಡಗ ಅಂತ ನಿನಗೆ ಅನ್ಸಿದ್ದು ಸಹಜ ಬಿಡು. ಅದ ಅವ್ವ ಮುಂಚೆನ ನನಗೊಬ್ಬಳು ಮಗಳದಾಳ, ಆಕಿ ಹಿಂಗೆ ಲವ್ ಮ್ಯಾರೇಜ್ ಆಗ್ಯಾಳ ಅಂತ ಹೇಳ್ಬೋದಿತ್ತು. ಹೇಳಲಾರ್ದ ಸುಮ್ಮನೆ ಇಷ್ಟಕ್ಕೊಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಲು ನೋಡವ್ವ. ಈಗ ಬಿಡು, ಈ ಕಡೆ ಬಾ. ಇಲ್ಲಿ ನಂಗೆ ಬೆನ್ನು ಭಾಳ ಐತಿ, ನಾ ಕೂರ್ತೀನಿ, ನೀವು ಮಾತಾಡ್ರಿ. ಹೆಂಗದಾನ ನನ್ನ ಮೊಮ್ಮಗ? ಅಮ್ಮ, ಯಾರು ಮಕ್ಕೋನಲ್ಲ ಪಾಪ? ಲೇ ಸುಬ್ಬಿ, ಪಾಪ ಅಲ್ಲವ, ನಿಮ್ಮ ಮಾಮ. ನಾಳೆ ಈ ಮಾಮನ ಮದುವೆ ಆಗ್ಬೇಕು ನೀನು. ನಾವಲ್ಲ ಮದುವೆ ಆಗಕ್ಕ. ಅಕ್ಕ, ಇನ್ನೂ ಈಗ ಅವ್ರನ್ನೆಲ್ಲ ಬಿಟ್ಟು ಮ್ಯಾಕೆದ್ದಿಲ್ಲ ಇನ್ನೂ ಇಬ್ಬರು. ಈಗ ಅವ್ರಿಗೆಲ್ಲ ಆ ಥರ ಎಲ್ಲ ಮಾತಾಡೋದು ಬೇಡ. ಮುಂದೆ ಅವ್ರವ್ರದ್ದು ಮನಸ್ಸಿಗೆ ಏನೇನು ಬರುತ್ತೋ ಅದು ಅವ್ರವ್ರು ಮಾಡ್ತಾರೆ. ಈಗ ನಾವು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಅವ್ರ ತಲೆಯಾಗಿ ತುಂಬಿ ನಾಳೆ ದೊಡ್ಡವರಾದ್ಮೇಲೆ ಅದು ಇನ್ನೊಂದು ಮತ್ತೊಂದು ಆಗಿ ಯಾಕೆ ಬೇಕು? ಇವೆಲ್ಲ ನಂಗೆ ಇಷ್ಟ ಆಗಲ್ಲ. ಪ್ಲೀಸ್ ನೀವು ಆ ಥರ ಎಲ್ಲ ಹೇಳಿಬಿಡ್ರಿ ನನ್ನ ಮಗಳಿಗೆ. ಅಲ್ಲ, ಇರೋದನ್ನ ಹೇಳಕತ್ತಿ ನಾನು. ಮತ್ತು ಈಗ ತವ್ರ ಮನೆ ಸಂಬಂಧ ಕಳಿಬಾರ್ದು ಅಂದ್ರೆ ಈ ಥರ ಮಾಡ್ತಿರ್ಬೇಕು. ತಪ್ಪೇನೈತಿ? ಎಂಥ ಕಲಿಗಾಲ ಆದ್ರೂ ಎಮೋಷನ್ಸು, ಬಾಂಧವ್ಯ ಅವೆಲ್ಲ ಸೇಮ ಇರ್ತಾವಲ್ಲ. ಅವೇನು ಬೇರೆ ಆಗ್ಬಿಡ್ತಾವೇನು? ಏನೂ ಆಗಲ್ಲ ಹೇಳು, ಏನೂ ಆಗಲ್ಲ. ಆ ಥರ ಇದ್ದಿದ್ದಕ್ಕನ ಹಿಂದಿನ ಕಾಲದಾಗ ಎಲ್ಲ ಚಲೋ ಇತ್ತು. ಈಗ ಆ ಥರ ಯಾರು ಮಾವಿಲ್ಲ, ಸಸಿ ಇಲ್ಲ, ಏನೂ ಇಲ್ಲ, ಎಲ್ಲ ಒಂದೊಂದ ಬೆಳೆದಿರ್ತಾರ. ಏನೇನೋ ಹೆಚ್ಚು ಕಮ್ಮಿ ಆಗಿ ಈಗ ಏನೇನೋ ಆಗಕತ್ತಾವು. ಈಗ ನಿನಗೂ ಒಳ್ಳೆಯದು. ಅಷ್ಟಕ್ಕೂ ಆಕೆ ನಿನ್ನ ಮಗಳಲ್ಲಲ್ಲ. ನಮ್ಮವು ಗೊತ್ತು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು. ನೀ ಯಾಕೆ ಅಷ್ಟಕ್ಕೊಂದು ಯೋಚನೆ ಮಾಡ್ತೀವಿ? ಬಿಡು ಆಕೆ ಬಗ್ಗೆ. ನಾನು ಇವ್ರ ಮಗಳ. ನಂಗೆ ಅಪ್ಪಾಜಿ ಹೇಳೈತಿ, ಅಜ್ಜಿನೂ ಹೇಳೈತಿ. ಯಶೋದ, ನೀನು ಬಾಡ ಯಶೋದ ನೀನು. ವಾ, ಏನು ಹಿಂಗೆ ತಯಾರು ಮಾಡಿ ನೀನು ಈಕಿನ? ಅಲ್ಲ ಅಮ್ಮ, ಬಿಡು ಯಶೋದ, ಆಕಿನ್ನೂ ಸಣ್ಣಕ್ಕಿದ್ದಾಳ, ಏನು ಮಾತಾಡ್ತೀನಿ ನೀನು? ಆಮೇಲೆ ನಾವೆಲ್ಲರೂ ಹಂಗ ಆಕಿ ಹೇಳೋದು ಆಕಿ ಮಗಳ ಅಂತಂದು, ದೇವಿಕನ್ ಮಗಳ ಅಂತ ಆಕಿ ಒಪ್ಕೊಂಡು ಆಕಿನ ಮಗಳ ಥರನ ನೋಡ್ಕೊಳಕತ್ತಾಳ. ಇಲ್ಲದೆ ಇರೋದೆಲ್ಲ ಮಾತಾಡ್ಬೇಡ, ನೀ ಸುಮ್ಮನೆ ಇದ್ಬಿಡು. ನಿಂದಿಗೇನು ಆಕಿ ಪಾಪ ನೋಡ್ಕೊಂಬರೋಣ ಬರ್ರಿ, ನನ್ನಿಂದ ಅವ್ರಿಗೂ ಮನ್ಸಿಗೆ ಬೇಜಾರಾಗೈತಿ, ನಾನು ಸಾರಿ ಕೇಳಬೇಕು ಅಂತ ಇಲ್ಲಿವರೆಗೂ ಬಂದಾಳ. ಆಕಿ ಮನ್ಸಿಗೆ ನೋವು ಮಾಡ್ತೀಯಲ್ಲ. ಆಕಿ ನಾಳೆ ಮಕ್ಕಳು ಮರಿ ಆದ್ರೂ ಆಕಿ ಫಸ್ಟ್ ಮಗು ಯಾವಾಗಿದ್ರು ನಮ್ಮ ಸಿಂಚುನ. ಹೋಗ್ಲಿ ಬಿಡ್ರಿ ಅತ್ತಿಯರ, ಪರವಾಗಿಲ್ಲ. ನಮ್ಮ ಮಧ್ಯೆ ಮಾತಾಗಿರೋದು ಯಶೋದಕ್ಕಾಗ ಗೊತ್ತಿಲ್ಲಲ್ಲ, ಅದಕ್ಕೆ ಮಾತಾಡಿರ್ತಾರೆ ಬಿಡ್ರಿ. ಅದೇನು ಮಾಟ ಮಂತ್ರ ಮಾಡಾಳೋ, ಅದೇನು ಮರಳು ಮಾಡ್ಯಾಳೋ ಗೊತ್ತಿಲ್ಲ. ಎಲ್ಲದಕ್ಕೂ ಈಕಿ ಮಾತಾ ಕೇಳ್ತಾರೆ. ನಮ್ಮನೆ ಮಗಳು ಅನ್ನೋದ ಮರ್ತ್ಬಿಟ್ಟಾರೆ. ನಾನು ಇಂಪಾರ್ಟೆಂಟ್ ಅಲ್ಲ. ಹಾಂ ಹೌದು ನೋಡಮ್ಮ. ದೇವಿಕಾ, ಎಷ್ಟು
ಎಷ್ಟು ಒಳ್ಳೆ ಸೊಸೆ ಸಿಕ್ಕಿನಿ ಕರೆನ. ಬೇರೆ ಯಾರಾಗಿದ್ರ ಹಂಗ ಹಿಂಗ ಅಂತ ಹೇಳಿ ಗಲಾಟೆ ಮಾಡಿ ಇದ್ದಿದ್ದು ಎಲ್ಲನೂ ಇನ್ನು ಸ್ವಲ್ಪ ತವ್ರ ಮನೆಯಿಂದ ನನ್ನ ನಂತರ ದೂರ ಮಾಡಕ್ಕೆ ನೋಡಿರೋರು ನೀನಾಗಿದ್ದಕ್ಕನ. ಸರಿ ಬಿಡಮ್ಮ, ಚಲೋ ಆಯ್ತು. ಇರಲಿ ಬಿಡು, ನೀನೇನು ಬೇಕಂತ ಮಾಡಿಲ್ಲಲ್ಲ, ನಂಗೆ ಏನು ಬೇಜಾರಿಲ್ಲ ಬಿಡು. ಹಾಂ, ಹಿಂಗಿರ್ಬೇಕು. ಅತ್ತಿ ನಾದ್ಗಿ ಅದೇಮ್ಮ ನಾದ್ನಿ ಅಂದ್ರೆ ಆದ್ರ ಈಗ ಇಲ್ಲಿನ ಅಕ್ಕ ಆಗದಿಲ್ಲೇ, ಅಕ್ಕನ್ ಬೇಡ ದೇವಿಕಾ, ಅಂಟಿಯನ್ನು ಚಿಗವರ ಚಿಕ್ಕಮ್ಮ ಏನಾರನ್ನು. ನಂಗೆ ಆಂಟಿ ಅನ್ನೋಕೆ ಇಷ್ಟ ಇಲ್ಲ, ಚಿಕ್ಕಮ್ಮ ಅನ್ಬೋದಲ್ರಿ. ಧಾರಾಳವಾಗಿ ಅನ್ಬೋದು. ಸಾರಿ, ನಿನಗೆ ಇಷ್ಟ ಆಗಲಿಲ್ಲೇನೋ ನಾನು ಜೋಕ್ ಮಾಡಿದ್ದು. ಸಿಂಚು, ನಿಮ್ಮ ಮಮ್ಮಿನೇವಾ? ನಿಮ್ಮ ಮಮ್ಮಿನೇ, ನಿಮ್ಮ ಅಮ್ಮನೇ ನಿಮ್ಮ ಮಮ್ಮಿ, ನೀನು ಅವ್ರ ಮಗಳ ಆಯ್ತಾ? ಸಾರಿ, ಸರಿನಾ? ಬೇಜಾರು ಮಾಡ್ಕೋಬೇಡ ಸಿಂಚು ಬಂಗಾರ. ನೋಡು, ಸಾರಿ ಅನ್ನಕತ್ತಾರ. ನೀ ಸಣ್ಣಕ್ಕಾಗಿ ಅವ್ರು ಸಾರಿ ಹೇಳಿದ್ರಿ ಏನು ಹೇಳಬೇಕು? ಇರ್ಲಿ ಬಿಡಿ ಆಂಟಿ, ಪರವಾಗಿಲ್ಲ. ನೀವೇನು ಬೇಕಂತ ಮಾತಾಡಿಲ್ಲ, ನಂದು ಸಾರಿ. ನೋಡು ಎಷ್ಟು ಚಂದ ಹೇಳ್ಕೊಟ್ಟಾಳ ನಮ್ಮ ದೇವಿಕಾ. ನೀನದಿದಿ ಸಿಡಿ 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 ಮಾಡ್ತಿದ್ದಿ. ಈಗ ಅದು ಬಿಡು, ಏನಂದ್ರು ಈಗ ಆರಾಮೈತಾನೆ ಹುಡುಗ? ಯಾವಾಗ ಹೋಗೋದಂತ ಮನೆಗೆ? ಹೌದು, ನಿನ್ನೆ ಬಂದಾಗ ಪಾಪ ತುಂಬ ಆರಾಮಿರಲಿಲ್ಲ ಅನ್ಸುತ್ತೆ ಪಾಪುಗ. ಇವತ್ತು ಆರಾಮದ ನೋಡ್ರಿ. ಇಲ್ಲಮ್ಮ, ಕರ್ಕೊಂಡು ಹೋಗ್ರಿ, ಪರವಾಗಿಲ್ಲ. ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಟ್ಯಾಬ್ಲೆಟ್ ಕೊಡ್ರಿ, ಈ ಥರ ಎಲ್ಲ ಒಂದಿಷ್ಟು ಡಯಟು ಫುಡ್ ಒಳಗೆಲ್ಲ ಮಾಡಿರಿ ಅಂತ ಹೇಳಾರ. ಹೋಗ್ಬೋದಂತ. ಚಲೋ ಆಯ್ತು. ಮತ್ತು ಅವನಲ್ಲ ನಾಲ್ಕು ನಿನಗಂಡ ಅವ್ನು ಫೋನ್ ಮಾಡಿದ್ದೇನೆ, ಏನಂದ? ಇಲ್ಲಮ್ಮ, ಫೋನ್ ಇವರು ರಿಸೀವ್ ಮಾಡವಲ್ರು. ಇವ್ರು ಹಿಂಗೆ ಮಾಡೋದಕ್ಕಲ್ಲ ನಂಗೆ ತೊಂದರೆ ಆಗತ್ತಿರೋದು. ನನಗೂ ಗೊತ್ತಿಲ್ಲ ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ. ಈ ಹುಡುಗನ ಕರ್ಕೊಂಡು ಈಗ ಏನು ಮಾಡಲಿ? ಯಶೋದಕ್ಕ, ದೇವಿಕಾ, ಇರ್ಲಿ ಬಿಡಮ್ಮ. ನೀನು ಆಕೆಗೆ ಜ್ಯೂಸ್ ಗೀಸ್ ಏನು ಕೊಡ್ಸ್ಕೊಂಬರ್ತೀನಿ ನೋಡು. ಹಂಗ ಇವ ಏನಾರು ಕುಡಿತಾನ ನೋಡಿ ಕೇಳು, ಸ್ವಲ್ಪ ಹೋಗಿ ತೊಗೊಂಡೋಗು. ಏನು ಕೇಳ್ತೀವ? ನಮ್ದು ಗೋಳು. ಅಕ್ಕ, ಏನಾಯ್ತು? ಯಾಕೆ ಅಳಕತ್ತೀರಿ? ಏನು ಹೇಳ್ಬೇಕವ? ಲವ್ ಮ್ಯಾರೇಜ್ ಆದೆ ಅಂತ ಹೇಳಿ ಇತ್ಲಾಗ ತಮ್ಮಗೂ ಬೇಡ, ತಾಯಿಗೂ ಬೇಡ, ಯಾರಿಗೂ ಬೇಡ. ಅತ್ತಿ ಮನೆಯವರು ನನ್ನ ಯಾರೂ ಸೇರಿಸ್ವಲ್ರು. ಈಗ ಗಂಡ ನೋಡಿದ್ರ ನಾ ಡ್ರೈವರ್ಗೆ ಮಾಡ್ತಾನೆ, ಗಾಡಿ ಹೊಡ್ಕೊಂಡು ಅಡ್ಡಾಡ್ತಿರ್ತಾನೆ. ಅವು ಬಾಡಿಗೆ ಹೊಡಿತಾನೆ ಗಾಡಿನ. ಹಂಗೆ ಬಾಡಿಗೆ ಹೊಡ್ಕೊಂಡು ಎಲ್ಲಿ ಹೋಗ್ಯಾನ ಏನೋ ಗೊತ್ತಿಲ್ಲ. ಫೋನ ತೆಗಿವಲ್ಲ. ಈ ಕೂಸು ಕಟ್ಕೊಂಡು, ಆರಾಮಿಲ್ಲದ ಕೂಸು ಕಟ್ಕೊಂಡು ನಾ ಹೆಂಗೆ ಜೀವನ ಮಾಡಬೇಕು ಏನು ನನಗಂಕರು ಏನೂ ತಿಳಿವಲ್ದ. ದೇವಿಕಾ, ನೀನು ನನಗೆ ಗೆಳತಿ ಸಮ ಆದಿದ್ದೆ, ಅದಕ್ಕೆ ನಾನು ಹೊಟ್ಟೆ ತೆಗೆದು ನಿಂಗೆ ಹೇಳಕತ್ತಿ ನೋಡು. ಅಯ್ಯಯ್ಯೋ, ಅಳ್ಬಾರ್ದು ಬಿಡ್ರಿ ಅಕ್ಕ. ನಿಮ್ಮ ತಮ್ಮ ಅದಾರಲ್ಲ, ನಿಮ್ಮ ಸಹಾಯ ಮಾಡೇ ಮಾಡ್ತಾರೆ ರೀ. ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಔಷಧಿನೂ ತಂದು ಕೊಡ್ತೀನಿ. ಮತ್ತೆ ಯಾವಾಗಾರ ಹಾಸ್ಪಿಟ್ಲಿಗೆ ಬರಬೇಕು ಅಂದ್ರೆ ನಂಗೆ ಹೇಳು ಯಶೋದ, ನಾ ಬರ್ತೀನಿ. ನೀಯೇ ಕಷ್ಟಕ್ಕೆ ಯೋಚನೆ ಮಾಡ್ತಿ. ನಾಳೆ ಡಿಸ್ಚಾರ್ಜ್ ಅಲ್ಲ, ನಾ ಬಂದೆಲ್ಲ ನಿಂಗೆ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ. ಇದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಷ್ಟೇನು ಅಮೌಂಟ್ ಬರಲ್ಲ ಇಲ್ಲಿ. ಆದರೂ ಗಿರೀಶ, ಎಲ್ಲಾನು ಒಬ್ಬೇಕೆ ನಾನು ಮೇಂಟೈನ್ ಮಾಡ್ಬೇಕಲ್ಲಪ್ಪ. ಹುಡುಗನ್ನು ನೋಡ್ಕೋಬೇಕು, ಮನೆಯಾಗ ಹೆಂಗೆ ಏನು ತಿಳಿವಲ್ದ ನನಗೆ. ಏನಾಗಲ್ಲ, ಇಷ್ಟು ದಿನನೂ ಇದ್ದೋದಿಲ್ಲ, ಇಷ್ಟು ವರ್ಷನ ಆದಿದ್ದಿ. ಅವ ಹಿಂಗ ಬಿಟ್ಕೊಟ್ಟು ಹೋಗಿದ್ನಿಲ್ಲ, ಇದೇನು ಹೊಸದಲ್ಲಲ್ಲ. ಈಗೇನು ಇಷ್ಟಕ್ಕೊಂದು ನಿಂಗೆ ತ್ರಾಸ ಆಗತ್ತಿರೋದು? ಏನಾಗದಲ್ಲ, ಇರು ಅಲ್ಲೇ ಮನ್ಯಾಗನ. ನಾಳೆ ಬರ್ತಾನ, ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಕಾರ್ನಾಗ ಅಲ್ಲಿ ಬಿಡ್ತಾನ. ಹಂಗೇನು ರೀ ಫೋನ್ ಮಾಡು. ನಾನಾ ಬೇಕಾರಿಲ್ಲ ಒಂದು ಕೆಲಸ ಮಾಡಲೇನ, ನಾನಾ ಬಂದು ಇದ್ಬಿಡ್ತೀನಿ ಒಂದು 4 ದಿನ ನಿನ್ನ ಮನ್ಯಾಗ. ಅಯ್ಯೋ ಅತ್ತೀರ, ನಿಮಗೆ ಆರಾಮಿಲ್ಲ, ನಿಮ್ಮನ್ನು ನೋಡ್ಕೊಳಕ್ಕೆ ಒಬ್ರು ಬೇಕು. ಇನ್ನು ನೀವು ಹಿಂಗೆ ಪಾಪ ನೋಡ್ಕೋತೀರಿ? ಹ್ಞೂ ಅವ್ವ, ಅದಕ್ಕೆ ಅವರ ಬರಲಿ ಬಿಡ್ರಿ. ಬೇಡ, ಆಕೆ ಬರ್ತಾಳ. ಸಡನ್ ಆಗಿ ಗಂಡ ಬಂದಂದ್ರ ಏನು ಅನ್ಕೋಬೇಕಾವ? ಹೌದವ್ವ, ಬೇಡ. ಸಡನ್ನಾಗಿ ಅವ್ರು ಬಂದ್ರು ಅಂದ್ರೆ ಮೊದ್ಲ ಅನುಮಾನ, ಯಾವನಿಂದರ ಓಡೋಗಿನಿ ಅನ್ಕೊಂಡ್ಬಿಡ್ತಾರ. ಬೇಡ ಆಯ್ತೀನಿ ಬಿಡು, ನನ್ನ ಹಣೆ ಬರ ಹಿಂಗ. ತವ್ರ ಮನೆಯೂ ಇಲ್ದ, ಗಂಡನ ಕಡೆಲ್ಲರೂ ಇಲ್ದ, ತವ್ರ ಮನೆ ಕಡೆಲ್ಲರೂ ಇಲ್ದ, ಗಂಡನೂ ಇಲ್ದ. ಆ ಕೂಸು ಕಟ್ಕೊಂಡು ನಾನಾಗಿ ಈಗ ಬೇಕು ಅಂತ ಹಣೆ ಬರ್ದಾಗ ಬರ್ದಿದ್ರ ಯಾರು ತಪ್ಸಕ್ಕಾಗತ್ತೆ ಹೇಳವ ದೇವಿಕಾ? ಅತ್ತಿಯರ, ಯಾಕೆ ನಾನೇನಾರ ಅನ್ಕೋತೀನಿ ಮನೆ ಕರ್ಕೊಂಡು ಹೋದ್ರ ಅಂಥೇಳಿ ನೀವು ಅಕ್ಕರಿಗೆ ಬರೋದು ಬೇಡ ಅನ್ನಕತ್ತೀರೋ ಅಥವಾ? ಹಂಗಲ್ಲವಾ, ಅಂದ್ರೆ ಆಕೆ ಗಂಡ ಬತ್ತಿಗೆ ಹೋಗ್ಯಾನಲ್ಲ, ಬಾಡಿಗೆ ತೊಗೊಂಡೋಗ್ಯಾನ ಕಾರ್. ಮತ್ತು ಬಾಡಿಗೆ ಮುಗಿಸ್ಕೊಂಡು ಬಂದಂದ್ರೆ ಮನೆಗಿಲ್ಲ ಅಂದ್ರೆ ಮತ್ತೆ ಆಕೆ ಹೇಳ್ತಾಳಲ್ಲ ಅನ್ವಂದ ಮೊದ್ಲ ಅಂತಂದು. ಯಾಕೆ ಬೇಕು? ಗಂಡ ಹೆಂಡತಿ ಮಕ್ಕಳು ಅವ್ರು ಒಂದತ್ರ ಚಂದ ಅದಾರ, ಇರ್ಲಿ ಅನ್ನಕ್ಕೆ ನಾನು ಅದಕ್ಕವ ಬ್ಯಾಡ ಅಂದಿದ್ದು ದೇವಿಕಾ. ಇರ್ಲಿ ಬಿಡ್ರಿ ಅಮ್ಮ, ನೀವು ಇದ್ದೀರಲ್ಲ, ಇವರು ಅದರ ಫೋನ್ ಮಾಡಿ ಹೇಳ್ತಾರೆ. ಒಂದು 4 ದಿನ ಕರ್ಕೊಂಡು ಹೋಗೋಣ ತಗೋರಿ. 1 ವಾರ ಮಟ್ಟಿಗೆ ನಮ್ಮ ಮನೆಯಾಗಿರ್ರಿ ಅತ್ತಿಯರ, ಏನಾಗಲ್ಲ. ಅಯ್ಯೋ ಬೇಡಮ್ಮ ದೇವಿಕಾ, ಬೇಡ. ತವ್ರ ಮನೆರು ನಾನು ಯಾವಾಗ ಅವ್ರ ಪ್ರೀತಿ ಮಾಡ್ಬೋದ್ಲು ಅವಾಗ ಎಲ್ಲ ತೀರ್ ಹೋಗೈತಿ. ಹೆಂಗೋ ನಾನು ನನ್ನ ಮಗ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ರೀ. ಹೇಳಿ ನೀವಾದರೂ. ಈಗ ನಾನು ಅನುಮಾನ ಪಟ್ಟಿದ್ದಕ್ಕೆ
ಅದಕ್ಕಾದ್ರೂ ಪಶ್ಚಾತ್ತಾಪಕ್ಕಾರು ಪಾಪುನ ಅಕ್ಕರ್ನ ಒಂದಿಷ್ಟು ದಿನ ಇಟ್ಕೊಳ್ಳೋಣ ಪ್ಲೀಸ್. ಅತ್ತೀರ ಬರಲಿ ಬಿಡ್ರಿ, ಹೇಳಕ್ಕೆ ಬರ್ತೈತಿ ಅತ್ತೀರ ಪ್ಲೀಸ್. ಸರಿಯವ್ವ, ಸರಿ ಆತು ನಡಿಯವ್ವ. ನಾಳೆ ಹೋಗೋದಂತಾಳ, ಮತ್ತು ಅವು ಏನೇನು ನೋಡಿ ಎಲ್ಲ ತಗೋ ಹೊಂದಿಸ್ಕೊ. ನಮ್ಮ ಮನೆಗೆ ಬರುವಂತೆ ಅಂತ. ನಾಳೆ ಬರ್ತಾನೆ ನಿಮ್ಮ ತಮ್ಮ, ಬಂದು ಡಿಸ್ಚಾರ್ಜ್ ಮಾಡ್ತಾನಂತ, ಕರ್ಕೊಂಬರ್ತಾನೆ ಮನೆಗೆ. ನಾವು ಹೋಗಿವ. ನನಗೂ ಭಾಳ ಕುಂದ್ರಕ್ಕಾಗಲ್ಲ. ನಾನು ಪಟ್ಟನ ಮಕ್ಕೊಂಡ್ರೆ ಒಂದಿಟ್ಟು ಸಮಾಧಾನ ಅನ್ಸುತ್ತೆ. ಮಕ್ಕಳಿಲ್ಲ ಅಂದ್ರೆ ಸಮಾಧಾನ ಅನ್ಸೋದಿಲ್ಲ ನಂಗೂ. ಆತು ಅಬ್ಬ ಬ್ಯಾಡ ಬಿಡು, ನಿಮಗೆಲ್ಲ ಯಾಕೆ ತೊಂದರೆ, ಸುಮ್ಮನೆ ಬೇಡ. ಏನು ತೊಂದ್ರೆ ಇಲ್ಲ ತಗೋ, ಈಗ ಹೇಳಲ್ಲ. ಆತು ಯಶೋದ, ನಡಿಯವ್ವ ಸಿಂಚು, ಹೋಗೋಣ ನಾವು. ಹೊತ್ತಾಗತ್ತೆ. ಮಕ್ಕಳು ಭಾಳ ತಿರ್ಬಾರ್ದು, ದವಾಖಾನ್ಯಾಗ ಕರ್ಕೊಂಡು ನಡಿ.